ಇವತ್ತು ಕರೆದಿರ್ತಕ್ಕಂಥ ಕೋರ್ ಕಮಿಟಿ ಸಭೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಡಿಕ್ಲೇರ್ ಆಗಿದೆ. ದಿನಾಂಕ 26 ಮೇ 7 ದಿನಾಂಕ ನಿಗದಿಯಾಗಿದೆ. ನಮ್ಮ ಪಕ್ಷದಲ್ಲಿ ರಾಜ್ಯದ ಜಿಲ್ಲೆಯ ಅಧ್ಯಕ್ಷರು ಪದಾಧಿಕಾರಿಗಳನ್ನು ಈಗಾಗಲೇ ನಾವು 1 ತಿಂಗಳಲ್ಲೇ ನೇಮಕಾತಿ ಮಾಡಿದ್ದೀವಿ. ರಾಜ್ಯದ ಎಲ್ಲ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಉಸ್ತುವಾರಿಗಳನ್ನು ಕೂಡ ನೇಮಕ ಮಾಡಿದ್ದೀವಿ. ಈ ಚುನಾವಣೆ ಪ್ರಾರಂಭ ಆಗಿರೋದ್ರಿಂದ ಯಾವ ರೀತಿ ನಡೀತಾ ಇದೆ, ನಮ್ಮ ಪದಾಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಒಂದು ಚರ್ಚೆ ಮಾಡತಕ್ಕಂತ ಸಭೆಯನ್ನ ಇವತ್ತು ಕರೆದಿದ್ದೇವೆ. ಕ್ಷೇತ್ರನ ಗೊಂದಲ ಇನ್ನೂ ಕೂಡ ಇದೆ. ಯಾಕಂದ್ರೆ ಒಂದ್ ಕಡೆ ಬಿಜೆಪಿ ಆಗ್ಲೇ ಕ್ಷೇತ್ರ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಉಳಿದ ಕ್ಷೇತ್ರಗಳಲ್ಲಿ ಜೆಡಿಎಸ್ಗೆ ಎಷ್ಟು ಅಂತ ಹೇಳಿ. ಜೆಡಿಎಸ್ ಪಕ್ಷ ನಾವು ಆವತ್ತಿಂದನೂ ಹೇಳಿದ್ದೀವಿ, ನಮಗೆ 3 ಕ್ಷೇತ್ರ ಅಥವಾ 4 ಕ್ಷೇತ್ರ ಅಷ್ಟೇ ಕೇಳಿರ್ತಕ್ಕಂಥದ್ದು. ನಾವು 8 ಕೊಡಿ 10 ಕೊಡಿ ಅಂತಕ್ಕಂಥ ಮನವಿಯನ್ನೇ ಮಾಡಿಲ್ಲ. ಅದನ್ನು ಕೂಡ ನಮ್ಮ ಪಕ್ಷ ಗೆಲ್ತಕ್ಕಂಥ ಕ್ಷೇತ್ರಗಳಲ್ಲಿ ಮಾತ್ರ ಕೇಳ್ತಾ ಇದ್ದೇವೆ. ಎಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಶಕ್ತಿ ಇದೆ ಆ ಕಡೆ, ಭಾರತೀಯ ಜನತಾ ಪಕ್ಷ ಶಕ್ತಿ ಹೆಚ್ಚಿರೋ ಕಡೆ ನಮ್ಮ ಶಕ್ತಿ ಕಡಿಮೆ ಇದ್ರೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕನಿಷ್ಠ 2 ಲಕ್ಷ 3 ಲಕ್ಷ ಮತದಾರ ಕಡಿಮೆ ಮತ ಅಂದ್ರೂ ಕೂಡ 2 ಲಕ್ಷ 2.5 ಲಕ್ಷ 3 ಲಕ್ಷ ಒಂದು ಪಾರ್ಲಿಮೆಂಟ್ ಅಲ್ಲಿ ಒಂದರಲ್ಲಿ 6-7 ಲಕ್ಷಗಳು ಇರ್ತಕ್ಕಂಥ ಕ್ಷೇತ್ರಗಳು ಕೂಡ ಇದ್ದಾವೆ. ಆ ಮತಗಳನ್ನ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಹಾಕಿಸ್ತಕ್ಕಂಥದ್ದು. ನಮಗೆ ಕೊಡ್ತಕ್ಕಂಥ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಮತಗಳು ಇದ್ದಾವೆ. ಅವರು ಕೂಡ ನಮ್ಮ ಅಭ್ಯರ್ಥಿಗಳನ್ನು ಬೆಂಬಲಿಸುವ ಮೂಲಕ ಈ ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲಬೇಕು. ನರೇಂದ್ರ ಮೋದಿಯವರು 3ನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಗುರಿಯನ್ನ ಇಟ್ಕೊಂಡು ನಮ್ಮ ಪಕ್ಷ ಕೆಲಸವನ್ನ ಮಾಡ್ತಾ ಇದೆ. ಕೋರ್ ಕಮಿಟಿಯಲ್ಲಿ ಅಭ್ಯರ್ಥಿಗಳು ಯಾಕಂದ್ರೆ ಮಂಡ್ಯ, ಹಾಸನ, ಕೋಲಾರ ಅಂತ ಹೇಳ್ತಾ ಇದ್ದಾರೆ. ನಮ್ಮ ನಾಯಕರು ಬರ್ತಾ ಇದ್ದಾರೆ. ಅವರು ಡೆಲ್ಲಿಗೆ ಹೋಗಿ ಬಂದಿದ್ದಾರೆ. ಅವ್ರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಚಿಕ್ಕಬಳ್ಳಾಪುರ ನಾವು ಕೇಳಿಲ್ಲ, ಅದನ್ನು ತಗೊಳ್ಳಿ ಅಂತ ಹೇಳ್ತಾವೆ ಅಂತ ಪತ್ರಿಕೆಗಳಲ್ಲಿ ನೋಡಿದ್ದೇವೆ ನಾವು. ನಮ್ಮ ನಾಯಕರು ಬಂದ್ಮೇಲೆ ಎಲ್ಲಾ ವಿಷಯಗಳು ಕೂಡ ಗೊತ್ತಾಗ್ತದೆ. ಈಗ ಜೆಡಿಎಸ್ಗೆ ಯಾವ್ಯಾವ ಕ್ಷೇತ್ರಗಳು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆಯಾ? ಕ್ಲಾರಿಟಿ ಕೊಟ್ಟಿದ್ದಾರಾ ಅಥವಾ ಇನ್ನೂ ಏನಾದರೂ 100% ಕ್ಲಾರಿಟಿ ಇದೆ. ಅದ್ರ ಬಗ್ಗೆ ಯಾವುದೇ ಗೊಂದಲ ಇಲ್ಲ. 3ರಿಂದ 4 ಕ್ಷೇತ್ರ ನಿಮಗೆ ಸಿಗುವಂತ ವಿಶ್ವಾಸ ಅಷ್ಟೇ ನಾವು ಕೇಳ್ತಕ್ಕಂಥದ್ದು. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.